ಇದು ಬಹಳ ದಿವಸದಿಂದ ನಾವು ನಿರೀಕ್ಷಣೆ ಮಾಡ್ತಾ ಇದ್ದೀವಿ. ಅವಾಗ ಸನ್ಮಾನ್ಯ ಶಿವಕುಮಾರ್ ಅವರು ರಾಜ್ಯದ ಮುಖ್ಯಮಂತ್ರಿಗಳಾದ್ಮೇಲೆ ಅವ್ರ ಜೊತೆನೆ ಸಂಪೂರ್ಣ ನಮ್ಮ ಸಂಪುಟ ರಚನೆ ಆಗಬೇಕು ಅನ್ನೋ ವಿಚಾರವನ್ನ, ಯಾಕಂದ್ರೆ ಅಭಿವೃದ್ಧಿ ದೃಷ್ಟಿಯಿಂದ ಎಲ್ಲ ಇಲಾಖೆಯಲ್ಲಿ ಜವಾಬ್ದಾರಿತ ಸಚಿವರಿದ್ರೆ ಅಭಿವೃದ್ಧಿ ಮಾಡ್ಲಿಕ್ಕೆ ಸಾಧ್ಯ ಐತೆ ಅನ್ನೋ ವಿಚಾರದಲ್ಲಿ ಆದಷ್ಟು ಬೇಗ ಸಂಪುಟ ರಚನೆ ಆದ್ರೂ ಒಳ್ಳೆಯದನ್ನು ನಮ್ಮ ಭಾವನೆ. ನಾನು ಕೂಡ ಗದಗ ಜಿಲ್ಲೆ ಒಬ್ಬ ಹಿರಿಯ ಶಾಸಕನಾಗಿ 4 ಬಾರಿ ಚುನಾವಣೆಯಲ್ಲಿ ಗೆದ್ದಿದ್ದೇನೆ, 8 ಬಾರಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ದೇನೆ 1979 ಇಸ್ವಿಯಿಂದ. ಮತ್ತು ಪಕ್ಷದ ವಿವಿಧ ಕ್ಷೇತ್ರದಲ್ಲಿ ಪ್ರಧಾನ ಕಾರ್ಯದರ್ಶಿಗೆ, ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿಗಳಾಗಿ ಹಲವಾರು ಜಿಲ್ಲಾ ಉಸ್ತುವಾರಿಗಳನ್ನು ಹೊತ್ತಂತವರು. ಮತ್ತು ಈಗ ಸದ್ಯ ನಾನು ಗದಗ ಜಿಲ್ಲಾ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷನಾಗಿ ಕಳೆದ 6-7 ವರ್ಷದಿಂದ ನಾನು ಕಾರ್ಯವನ್ನು ಮಾಡ್ತಾ ಇದ್ದೆ. ವಿಶೇಷವಾಗಿ ನಮ್ಮ ಮಂತನ ಕಾಂಗ್ರೆಸ್ ಮಂತನ ಕಳೆದ 40-45 ವರ್ಷದಿಂದ ನಾವು ಕಾಂಗ್ರೆಸ್ ಜೊತೆ ಬಹಳ ಅನ್ಯೂನ್ಯವಾಗಿ ನಾವು ಹೊಂದ್ಕೊಂಡವರು. ಏನು ನಮ್ಮ ಕಾಂಗ್ರೆಸ್ ಸೂಚನೆ ಕೊಡ್ತಿದ್ದ ಆ ಸೂಚನೆಯಂತೆ ನಾವೆಲ್ಲ ನಡ್ಕೊಂಡು ಬಂದವರು. ಅದಕ್ಕಂತ ಸಂದರ್ಭದಲ್ಲಿ ನಾನು ಕೂಡ ಗದಗ ಜಿಲ್ಲೆ ಮತ್ತು ನಮ್ಮ ಉತ್ತರ ಕರ್ನಾಟಕದಿಂದ ಒಬ್ಬ ವೀರಶೈವ ಲಿಂಗಾಯತ ರೆಡ್ಡಿ ಸಮಾಜದ ನಾತೆಯಿಂದ ಮತ್ತು ಆ ಭಾಗದ ಎಲ್ಲ ವೀರಶೈವರಿಗೆ ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದ ಮತ್ತು ಬಹುತೇಕ ನಮ್ದೇನು ಹಳೆ ಗದಗ ಜಿಲ್ಲಾ ಆಗಲಿ ಬಾಗಲಕೋಟೆ ಜಿಲ್ಲಾ ಆಗಲಿ ಬಹಳ ಜನರ ಅಪೇಕ್ಷಣೆ ಕೂಡ ಇದೆ. ಈ ಸರ್ದೆ ನಿಮ್ಗೊಂದು ಅವಕಾಶ ಸಿಗಬೇಕು, ಈ ಭಾಗದಲ್ಲಿ ಏನು ಇನ್ನೂ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತೈತೆ ಅನ್ನೋ ವಿಚಾರವನ್ನು ಕೂಡ ಅವರು ಕೂಡ ಒತ್ತಾಯ ಇದೆ. ಅದಕ್ಕೆ ನಾನು ಇವತ್ತು ಈ ಸಂದರ್ಭದಲ್ಲಿ ಒಬ್ಬ ಪ್ರಬಲ ಆಕಾಂಕ್ಷಿ ಇದ್ದೀನಿ ಮತ್ತು ನನಗೆ ವಿಶ್ವಾಸನೂ ಇದೆ. ನಾ ಮಾಡಿದಂಥ ಕೆಲಸ ಕಾರ್ಯಗಳಿಗೆ ಈಗಾಗಲೇ ವರಿಷ್ಠರ ಗಮನಕ್ಕೂ ಇದೆ. ಆ ಎಲ್ಲ ವಿಚಾರ ಇಟ್ಕೊಂಡು ನನಗೆ ಈ ಸತ್ಯ ಅವಕಾಶ ಇದೆ. ಸರ್, ಭೇಟಿಯಾಗಿದ್ರೆ ನಾವು ಪ್ರತಿ ಸಲ ಬಂದಾಗ ಭೇಟಿ ಹಾಕೇ ಇರ್ತೀವಿ ಎಲ್ಲರಿಗೂ. ಯಾಕಂದ್ರೆ ನಾವು ಅವ್ರ ಜೊತೆ ಸನ್ಮಾನ್ಯ ಖರ್ಗೆ ಸಾಹೇಬ್ರ ಜೊತೆ ನಾವು ಕಳೆದ 40 ವರ್ಷದಿಂದ ಅವ್ರ ಜೊತೆ ನಮ್ಮ ಒಡನಾಟಿದೆ. ಹಾಗಾಗಿ ಭೇಟಿಯಾಗೋಲ್ಲಿ ಏನಿಲ್ಲ, ಎಲ್ಲ ರೀತಿಯಿಂದ ನಾವು ಹೋಗಿ ಅವ್ರಿಗೆ ಭೇಟಿಯಾಗಿ ಅವ್ರ ಬೆಂಬಲ, ಅವ್ರ ಆಶೀರ್ವಾದವನ್ನು ಪಡಿತಕ್ಕಂಥ ಉಪಯೋಗ ಇದೆ. ನಿಮ್ಮ ಜೊತೆಗೆ ಬೇರೆ ಪಾಟೀಲ್ ಹೆಸರು ನಾವೇನೇ ಅಷ್ಟೇ ಕಳೆದ 17-18 ವರ್ಷದಿಂದ ಸನ್ಮಾನ್ಯ ಎಚ್ ಕೆ ಪಾಟೀಲ್ರು ಗದಗ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ನಮಗೂ ಈ ಸರ್ತಿ ಒಂದು ಅವಕಾಶ ಸಿಗಬೇಕು ಅನ್ನೋ ವಿಚಾರವನ್ನ ನಾನು ಕೂಡ ಅಪೇಕ್ಷೆ ಮಾಡಿದ್ದೇನೆ. ಅವರು ಕೂಡ ಬಹುತೇಕ ಆ ವಿಚಾರಕ್ಕೆ ಹೋಗ್ತಾರೆ ಅಂತೇಳಿ ನಾನು ಭಾವಿಸ್ತಾ ಇದ್ದೇನೆ. ಸರಿ.